ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಇವತ್ತು ನೋಡಿ ಎಗ್ ಮ್ಯಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ, ನೋಡ್ಕೊಂಬನ್ನಿ. ಮೊದಲಿಗೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ 3 ಮೊಟ್ಟೆ ಹಾಕೊಬೇಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೊಟ್ಟೆ ಹಾಕ್ಕೊಳ್ಳಿ. ನಾನಿಲ್ಲಿ 3 ಹಾಕ್ತಿದ್ದೀನಿ. ಮೊಟ್ಟೆ ಒಡೆದಾಕಿದ್ಮೇಲೆ ಖಾರದ ಪುಡಿ, ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ಹಾಕಿ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಬೇಕು ಸೈಡಿಗೆ. ಇದು ಮಾಡೋದಂತೂ ತುಂಬ ಈಸಿ ಫ್ರೆಂಡ್ಸ್. ನಾನು ಕಷ್ಟ ಅಂದ್ಕೊಂಡಿದ್ದೆ, ನಾನು ಮಾಡಿದಾಗಲೇ ಗೊತ್ತಾಗಿದ್ದು ತುಂಬ ಈಸಿ. ಟೇಸ್ಟ್ ಮಾತ್ರ ನೀವು ಮಾಮೂಲಾಗಿ ತಿಂತೀರಲ್ವ ಮ್ಯಾಗಿ, ಅದಕ್ಕಿಂತ ಡಬಲ್ ಆಗಿರುತ್ತೆ ಟೇಸ್ಟು. ಅದಕ್ಕೆ ನಾನು ರೆಸಿಪಿ ಶೇರ್ ಮಾಡ್ತಿರೋದು, ನೋಡ್ಕೊಳ್ಳಿ. ನೋಡಿ, ಈ ಥರ ಫ್ರೈ ಮಾಡ್ತಾ ಇದ್ದೀನಿ ಮೊಟ್ಟೆನ. ಅದು ಫುಲ್ಲು ಡ್ರೈ ಆಗಬೇಕು. ಮೊಟ್ಟೆ ಪುಡಿ ಪುಡಿ ಆದಾಗ ತೆಗೆದು ಸೈಡಿಗೆ ಇಟ್ಕೊಬೇಕು. ನೋಡಿ, ಈಗ ಆಲ್ಮೋಸ್ಟ್ ಆಗ್ತಾ ಇದೆ. ನಾನು ತೆಗೆದು ಸೈಡಿಗೆ ಇಡ್ತೀನಿ. ನೋಡಿ, ಇಟ್ಟೆ. ಈಗ ಏನು ಮಾಡಬೇಕು ಅಂದರೆ ಮತ್ತೆ ಅದೇ ಬಾಣಲಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಬೇಕು. ಹಾಗೆ ಫ್ರೆಂಡ್ಸ್, ಏನಾದರೂ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೊಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹೇಗೆ ಬಂತು ಅಂತ ಕಮೆಂಟಲ್ಲಿ ಹೇಳಿ. ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಪ್ಲೀಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಹಿಂದಿನ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಈಗ ಏನು ಮಾಡ್ತಿದ್ದೀನಿ ಅಂದರೆ, ಆ ಎಣ್ಣೆಗೆ ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ಈಗ ಕ್ಯಾರೆಟ್ ಹಾಕ್ತಿದ್ದೀನಿ. ನೋಡಿ, ಕ್ಯಾರೆಟ್ ಹಾಕಿದ ತಕ್ಷಣ ಹಂಗೆ ಟೊಮೊಟೊ ಹಾಕ್ಬಿಡೋಣ. ಫ್ರೈ ಮಾಡ್ಕೊತಿದ್ದೀನಿ ನೋಡಿ. ಈಗ ಟೊಮೊಟೊ ಹಾಕಿ ಸ್ವಲ್ಪ ಉಪ್ಪು ಹಾಕಬೇಕು. ಎಷ್ಟು ಬೇಕೋ ಅಷ್ಟು ಉಪ್ಪು ಇವಾಗಲೇ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಯಾಕಂದರೆ ನೆಕ್ಸ್ಟ್ ನೀರು ಹಾಕಬೇಕು. ಮತ್ತು ಇನ್ನೇನು ಒಂದೇ ಸಲ ಉಪ್ಪು ಹಾಕೋಣ ಅಂತೇಳಿ ಉಪ್ಪು ಹಾಕ್ತಾ ಇದ್ದೀನಿ. ನೋಡಿ, ಫ್ರೈ ಮಾಡ್ಕೊಬೇಕು. ಟೊಮೊಟೊ ಎಲ್ಲ ಸ್ಮ್ಯಾಶ್ ಆಗಬೇಕು. ಈಗ ನೋಡಿ, ಖಾರದ ಪುಡಿ ಹಾಕ್ತಿದ್ದೀನಿ. ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ. ಇದು ಮ್ಯಾಗಿ ಮಸಾಲದಲ್ಲೂ ಸ್ವಲ್ಪ ಖಾರ ಇರುತ್ತೆ, ನೋಡ್ಕೊಂಡು ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊತಿದ್ದೀನಿ. ನೋಡಿ, ಈಗ ಫ್ರೈ ಆಯಿತು. ನೀರು ಹಾಕೋಣ. ನಾನು ತೊಗೊಂಡಿರೋದು ಇಲ್ಲಿ 3 ಮ್ಯಾಗಿಗೆ 2 ಲೋಟ ನೀರು ಹಾಕ್ತಿದ್ದೀನಿ. ಕರೆಕ್ಟ್ ಆಗುತ್ತೆ 2 ಲೋಟ ನೀರು ಹಾಕಿದರೆ. ನೀವು ಎಷ್ಟು ತೊಗೊತೀರೋ ಅನ್ನೋದ್ರ ಮೇಲೆ ನೀರು ಹಾಕ್ಕೊಳ್ಳಿ. ನಿಮಗೆ ಗೊತ್ತಾಗುತ್ತಲ್ವ ಅಳತೆ, ಆ ರೀತಿ ಹಾಕ್ಕೊಳ್ಳಿ. ನಾನು ಇಲ್ಲಿ 2 ಲೋಟ ಹಾಕಿದ್ದೀನಿ. ಈಗ ನೋಡಿ, ಸ್ವಲ್ಪ ಅದು ನೀರು ಬಿಸಿ ಆದಮೇಲೆ ಮ್ಯಾಗಿ ಹಾಕ್ಬಿಡೋಣ. ಆ ನೀರೇನು ಕುದಿಯೋದೇನು ಬೇಡ, ಮ್ಯಾಗಿ ಹಾಕ್ಬಿಡೋಣ. ನಾನು ಇಲ್ಲಿ 3 ಮ್ಯಾಗಿ ಪೂರ್ತಿ ಹಾಕ್ತಿದ್ದೀನಿ. ನಿಮ್ಗೆ ಅನಿಸ್ಬೋದು ನೀರು ಕಮ್ಮಿ ಆಗುತ್ತೆ ಅಂತ. ಏನೂ ಇಲ್ಲ, ಅದು ಕರೆಕ್ಟ್ ಆಗುತ್ತೆ. ಈ ಥರ ಎಲ್ಲ ನೀರೆಲ್ಲ ಮೇಲಕ್ಕೆ ಹಾಕ್ಬೇಕು. ಮ್ಯಾಗಿ ಮೇಲಕ್ಕೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕು. ಆಮೇಲೆ ಮ್ಯಾಗಿ ಮಸಾಲೆ ಇರುತ್ತಲ್ವ, 3 ಪ್ಯಾಕೆಟ್ನ ಹಾಕ್ತಿದ್ದೀನಿ ಮ್ಯಾಗಿ ಮಸಾಲೆನ. ಈಗ ನೋಡಿ, ಆಗ್ತಾ ಬರ್ತಿದೆ. ಕಲರ್ ಏನಿದೆ, ಏನು ಹೀಗಿದೆ ಅಂದ್ಕೊಂಬಿಡಿ. ನೋಡಿ, ಅದಾದಾಗ ಈ ರೀತಿ ಆಗಿದೆ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಕಲರ್ ಎಲ್ಲ ಇಂಪಾರ್ಟೆಂಟ್ ಅಲ್ಲ ಫ್ರೆಂಡ್ಸ್, ಟೇಸ್ಟು. ನೋಡಿ, ಈ ಥರ ಕಾಣಿಸ್ತಿದೆ. ಮೊಟ್ಟೆ ಹಾಕಿರೋ ಕ್ಲಿಪ್ಪು ಮಿಸ್ ಆಗಿದೆ, ಸೊ ಮೊಟ್ಟೆ ಹಾಕ್ಕೊಳ್ಳಿ. ಅದು ಫ್ರೈ ಆದಮೇಲೆ ಮ್ಯಾಗಿ ಫ್ರೈ ಆಗುತ್ತಲ್ಲ, ಆಮೇಲೆ ಮೊಟ್ಟೆ ಹಾಕ್ಕೊಳ್ಳಿ. ನೋಡಿ, ಈ ಥರ ಬಂದಿದೆ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಒಂದ್ಸಲ ಟ್ರೈ ಮಾಡಿ. ಓಕೆನಾ? ಸಿಗ್ತೀನಿ ಇನ್ನೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.